ಸಾಧನೆಗಳು ಮಾಡ್ಬೇಕಾದ್ರೆ ಗುರುಜಿ ಒಂದೊಂದ್ ಟೈಪ್ ಒಂದೊಂದ್ ತರ ಬರ್ತಾವ ಅಂತ ಹೇಳಿದ್ನಲ್ಲ. ಒಂಥರ ನನ್ನ ಮೈ ಒಳಗ ಏನಾಗ್ತದಂತ ಕೂಡ ಸ್ವಲ್ಪ ಗೊತ್ತಾಗ್ತದ ಗುರುಜಿ. ಇವಾಗ ಒಂದೊಂದು ಸಾಧನೆಗೆ ಒಂದೊಂದ್ ತರ ಅಂದ್ರೆ ಓಂಕಾರ ಮಾಡಿದ್ರೆ ಹೆಂಗಿರ್ತತೆ, ಈ ಕಪಾಲಿಪಾತಿ ಮಾಡಿದ್ರೆ ಹೆಂಗಿರ್ತತೆ, ಈ ಉಸಿರಾಟ ಬಿಗಿ ಬಿಡ್ಕೊಂಡು ಮಾಡೋದ್ರಾಗ ಹೊಟ್ಟೆ ಅದೇ ಹಿಂಗ್ ಬಡ್ಕಂತತ್ ಗುರುಜಿ ಒಳಗ ಹೊರಗ ಅಂತ. ಲಾಸ್ಟ್ ಮೂಲಧಾರಲಿದ್ದ ಹಿಂಗ ಎದೆ ಮ್ಯಾಕ ಹಿಂಗೆ ಏರ್ತತ ಗುರುಜಿ. ಅದಾದ್ಮೇಲೆ ಈ ಕಪಾಲಿಪಾತಿ ಮಾಡಿದಾಗ ಹಿಂಗ ನಾನು ಜಲ್ಲಿಡಿ ತರ ಅಲ್ಲಾಡ್ತೇನೆ ಅಂತ ಹೇಳಿದ್ನಲ್ಲ, ಈಗ ಅದು ಕೂಡ ಹಿಂಗ ಮ್ಯಾಕ ಎಗಿರ್ತದ ಗುರುಜಿ. ಮ್ಯಾಕ್ ಎದ್ದೆದ್ದು ಕುಂದಿರ್ತನೇನೋ ಅನ್ನೋ ಫೀಲಿಂಗ್. ಇದು ಮಾಡಿದಾಗ ಬೆನ್ನು ಜಾಸ್ತಿ ಅಂದ್ರೆ ಬೆನ್ನಿನಾಗೆ ಅದೇನೋ ಒಂಥರ ಹೀಟ್ ಬಂದಂಗ ಆಗೋದು. ಅದು ಮುಗಿಯಕ್ ಬಂದಿರ್ತೈತೆ ಅವಾಗ ಆ ಸಾಧನೆ. ಆ ಟೈಮ್ನಾಗ ಬೆನ್ನಾಗ ತಣ್ಣಗ ಬಂದಂಗ ಆತತ್ ಗುರುಜಿ. ಇದಾದ್ಮೇಲೆ ಲಾಸ್ಟ್ ನವರಂಧ್ರಗಳು ಬಂದ್ ಮಾಡ್ಕೊಂಡಾಗ ಪೂರ್ತಿ ಅಂದ್ರೆ ಪೂರ್ತಿ ನಮ್ಮ ಹಣೆ ಆದ್ಮೇಲೆ ಅದ್ರ ಚಿಪ್ಪು ಮೇಲೆ ಫುಲ್ ಹೀಟ್, ಹೆವಿ ಹೀಟ್ ಬಂದ್ಬಿಡ್ತೈತೆ. ಹಣೆಲ್ಲ ನೋವು ಬರ್ತತ. ಅದರಲ್ಲಿ ಇವತ್ತು 2 ಇದಾತು ಗುರುಜಿ. ಆ ಹಣೆ ನೋವು ಬಂದಾಗ ಒಂಥರ ನಮ್ದು ಬಗ್ 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 ಅಂತತ್ತ. ಈ ಬಾಕ್ಸ್ ಬ್ರೀತಿಂಗ್ ಮಾಡಿದಾಗಾದ್ರೆ ನಾನು ಉಸಿರು ಕಳಾಕಲ್ಲ ಹೋಗ್ತತ ಇಲ್ಲ ಇದು ಮ್ಯಾಲೇನೆ ಬರ್ತತ ಅಂತ ಗಮನಿಸ್ತೆ ಗುರುಜಿ. ಅದು ಗಮನಿಸಿದಾಗ ಅದು ಈ ಎದೆ ಭಾಗದಲ್ಲಿದ್ದ ಮ್ಯಾಕ್ ಬರ್ತತಲ್ಲ, ಆ ಟೈಮ್ನಾಗ ಎದೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಬಿಡ್ತಿರ್ತದ ಗುರುಜಿ. ಅದು ಒಂಥರ ಅದೇನೋ ಮ್ಯಾಲಿಂದ ಸ್ವಲ್ಪ ಯಾವ್ದನ್ನ ನಮ್ ತಲೆ ಮೇಲೆ ಮಳೆ ಬಿಸಿ ಹಾಕಿದ್ರೇನೋ ಅನ್ನೋ ಟೈಪ್ ಬಂತು ಇವತ್ತು. ಆಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಒಂಥರ ಬೆಳ್ಳಗ ಆತ್ಮ ಅಂದ್ರೆ ಟಿವಿಗಳಿಗೆಲ್ಲ ತೋರಿಸ್ತಾರಲ್ಲ ಬೆಳ್ಳಗ ಒಂದಿಷ್ಟದ್ರ ಮೇಲೆ, ಆ ತರ ಬೆಳ್ಳಗ ಅದು ಬೇಸು ಮತ್ತೆ ನಡ್ಕೊಂಡು ಬರೋದು ಕಾಣ್ತತೆ. ಆದ್ರೆ ಅದಕ್ಕ ರೂಪ ಇಲ್ಲ. ಕಾಲು ನಡ್ಕೊಂಡು ಬರೋದು ಮಾತ್ರಕ್ಕ ಒಂದು ಕಾಲ ಆದ್ಮೇಲೆ ಒಂದು ಕಾಲು ಹಿಡಿತತೇನೋ ಅನ್ನೋ ಫೀಲಿಂಗ್ ಐತಿ. ಅದು ಬೇಸ್ ಓಪನ್ ಆಗಿ ಕಾಣ್ತೀವಿ ಗುರುಜಿ. ಆದ್ರೆ ಅದು ಏನ್ ಮಾತಾಡಿಲ್ಲ, ಸುಮ್ನೆ ಮುಂದೆ ನಿಂತು ಹೋಗ್ಬಿಡ್ತು ಸ್ವಲ್ಪ ಹೊತ್ತಿಗೆ. ಅದಕ್ಕೆ ಇದೇನೋ ನನ್ನ ಫೀಲಿಂಗ್ ಹಂಗ ಇಲ್ಲದ್ರೆ ಇದು ಹಂಗ ಬರ್ತತ ಅಂತ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಗುರುಜಿ. ಅದಕ್ಕೆ ಮಾಡಿದೆ. ಅದು ಫೀಲಿಂಗ್ ಗಿಲ್ಲಿಂಗ್ ಏನಿಲ್ಲ. ಹಾ ಗುರುಜಿ, ಇದೆಲ್ಲ ನಿಜಾನೇ ಆಗ್ತಾ ಇರೋಂಥದ್ದು. ಗುರುಜಿ. ಇದು ಯಾರಿಗೂ ಹೇಳ್ಬಾರ್ದು ನೀವು. ಇಲ್ಲ ಗುರುಜಿ, ಯಾರಿಗೆ ಹೇಳೋದಿಲ್ಲ ಇಲ್ಲಿ. ಆಯ್ತಾ? ಮನೆಯಲ್ಲೇ ಕೂಡ ಯಾರಿಗಾದ್ರೂ ಹೇಳಿದ್ರೆ ಗುರುಜಿ ಮತ್ತೆ ಅದು ಬರಲ್ಲ. ಗುರುಜಿ, ಅರ್ಥ ಮಾಡ್ಕೊಳ್ಳಿ. ಹ್ಮ್, ಇದೆಲ್ಲ ರಹಸ್ಯವಾಗಿ ಇಟ್ಕೋಬೇಕು. ಸರಿ ಗುರುಜಿ. ಇನ್ನು ಮುಖ್ಯವಾಗಿ ನಿಮ್ಗೆ ಏನೆಲ್ಲ ಅನುಭವ ಆಗತ್ತೆ ಅದಷ್ಟುನು ನೀವು ಸಂತೋಷವಾಗಿ ಸ್ವೀಕಾರ ಮಾಡ್ಬೇಕು. ಗುರುಜಿ, ಬಹಳ ಸಂತೋಷವಾಗಿ ಸ್ವೀಕಾರ ಮಾಡಿದ್ದೆ ಆದ್ರೆ ಅಯ್ಯಯ್ಯೋ ಆ ಸಾಧನೆ ಮುಗಿಯೋವರೆಗೆ ನನ್ನ ಫೀಲಿಂಗ್ ಅಂದ್ರೆ ಹೇಳಕ್ ಆಗದಷ್ಟು ಫೀಲಿಂಗ್ ನಲ್ಲಿ ಇರ್ತದೆ ಗುರುಜಿ. ಅಲ್ಲಿ ಮತ್ತೆ ಇದು ಹೊರಗೆ ಬಂದ ಮೇಲೆ ಆ ಫೀಲಿಂಗ್ ಹೇಳ್ಕೊಳಕ್ ಕೂಡ ಆಗೋದಿಲ್ಲ. ಅಷ್ಟು ಹೇಳ್ಬಾರ್ದು ಹೇಳ್ಕೋಬೇಕು ಅಂತ ಅನ್ಸುತ್ತೆ, ಹೇಳ್ಬಾರ್ದು. ಅಷ್ಟು ಫೀಲಿಂಗ್ ಆಗ್ತಿರ್ತದ ಗುರುಜಿ. ಅಷ್ಟು ಅಂದ್ರೆ ಫುಲ್ ನಮ್ಗೆ ಏನೋ ಒಂಥರ 1 ಕೋಟಿ ರೂಪಾಯಿ ಕೊಟ್ರೆ ನಾವ್ ಎಷ್ಟು ಸಂತೋಷ ಆ ಫೀಲಿಂಗ್ ಇರ್ತದ ಗುರುಜಿ ಅಲ್ಲಿ. ಅದು ಯಾರಿಗೂ ಹೇಳ್ಬಾರ್ದು. ಹುಷಾರಾಗಿ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಗುರುಜಿ, ಇದು ಸಾಧನೆ ಮಾಡ್ಬೇಕಾದ್ರೆ ಬಹಳ ಟೈಮ್ ತಗಂತದ. ನನಗೆ ಮಂತ್ರ ಜಪ ಸ್ವಲ್ಪ ಕಡಿಮೆ ಆಗ್ತದೇನೋ ಅಂತ ನನ್ನ ಇದು. ಟೋಟಲ್ 3 ಅವರ್ ಮಾಡ್ಬೇಕು ಅಷ್ಟ. ಅದ್ರೊಳಗ ನೀನ್ ಎಷ್ಟನ್ನ ಆಗ್ಲಿ ಅದ್ರೊಳಗ ಮಾಡ್ಬೇಕು. ಹೌದೌದು. ಇದು ಧ್ಯಾನ ಮಾತ್ರ ಸಪರೇಟ್ ಆಗ್ತದ ಗುರುಜಿ. ಅದು 3 ಗಂಟೆ ಮೇಲೆ ಆಗ್ತದ ಅದು. ಆಯ್ತು, ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಗುರುಜಿ, ಮೊನ್ನೆ ನೀವ್ ಹೇಳಿರಲ್ಲ ಆಯಮ್ಗೆ ಏನ್ ಬೇಕೋ ಕೇಳು ನೈವೇದ್ಯ ಅಂತ. ಹೌದು. ಅದು ಒಂಥರ ನಾನು ಅಲ್ಲಿ ಕೇಳಿದಾಗ ಅಲ್ಲಿ ಏನ್ ತೋರ್ಸಿಲ್ಲ. ಮಕ್ಕಂಡಾಗ ನನಗೆ ಪಾಯಸ ಮಾಡಿ ಇಡು ಅಂತ ಕನಸಲ್ಲಿ ತೋರಿಸ್ತು. ಅದನ್ನ ಮಾಡಿಡ್ಬೇಕು. ಮಾಡಿಟ್ಟೆ. ವೆರಿ ಗುಡ್. ಮಾಡಿಟ್ಟ ಮೇಲೆ ಮತ್ತೆ ಇನ್ನೊಂದ್ಸಲ ಮತ್ತೆ ಏನಮ್ಮ ಅವತ್ತೇನೋ ಪಾಯಸ ಕೇಳಿದೆ. ಮತ್ತೆ ಈಗ ಏನ್ ಬೇಕೋ ಕೇಳಿ ನಿನಗೆ ಅಂದ್ರೆ ಇದನ್ನ ಏನ್ ಮಾಡ್ತಾ ಇದೀನಿ ಅಂದ್ರೆ ಶುಕ್ರವಾರ ಮಂಗಳವಾರ ಬೆಲ್ಲದನ್ನ, ನೈವೇದ್ಯ, ಮೊಸರನ್ನ,
ಇಂಥವು ಮಾಡಿಡ್ತಾ ಇದೀನಿ. ಹ್ಮ್ ಆ ಟೈಮ್ನಾಗ ಮತ್ತೆ ಕೇಳಿದೆ, ಮತ್ತೆ ಏನ್ ಬೇಕೋ ಕೇಳಮ್ಮ ನಿನಗೆ ಅಂತ ಹೇಳ್ದಾಗ ಮತ್ತೆ ಮಕ್ಕಂಡಾಗ ಹ್ಮ್ ಮೀನು ರೋಸ್ಟ್ ಮಾಡಿರ್ತಾರಲ್ಲ ಕರೆಕ್ಟ್ ಅದನ್ನ ಇಡು ಅಂತ ಹೇಳ್ತಿದಾರೆ. ಕರೆಕ್ಟ್. ಇಡ್ಬೋದಾ? ಇಡ್ಬೇಕು. ಇಡ್ಬೋದಾ ಅಲ್ಲ, ಹಾ ಗುರುಜಿ. ಇಡ್ಬೇಕು. ಅದು ಏನ್ ಕೇಳುತ್ತೆ ಅದು ಇಡ್ಬೇಕು. ಆಮೇಲೆ ಇನ್ನೂ ಒಂದು, ಇವಾಗ ಅದು ಇಟ್ಟ ಮೇಲೆ ಅದನ್ನ ಏನ್ ಮಾಡಂತಿ ನನ್ನ ಬೆಳಿಗ್ಗೆ? ಅದಿಟ್ಮೇಲೆ ನೀವು ತಗೋಬೇಕು ಸ್ವಲ್ಪ ಪ್ರಸಾದ ಅಂತ. ಸ್ವಲ್ಪ ಅಲ್ದಿದ್ರೆ ಪೂರ್ತಿ ತಿನ್ಬಿಡಿ. ತಿನ್ಬೋದಾ ಹಂಗ? ತಿನ್ಬೋದು ತಿನ್ಬೋದು. ಹ್ಮ್ ಒಳ್ಳೇದಾಗ್ಲಿ. ಹ್ಮ್ ಗುರುಜಿ. ಹ್ಮ್